ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ. ಸಂಪುಟ ವಿಸ್ತರಣೆ ನಿಧಾನಕ್ಕೆ ಮತ್ತು ಕಾವ್ಯ ಇರ್ತಾ ಇದೆ, ಸಹಜದ. ಎಲ್ಲರೂ ಅದರಲ್ಲಿ ಲಕ್ಷಿಟ್ಟವರು ಕಣ್ಣಿಟ್ಟವ್ರು ಇದ್ದಾರೆ, ದಿನ ದಾಡ್ತಾ ಇದ್ದಾವ. ಸಹಜ ನಮಗೂ ಒಂದಿಷ್ಟು ಆಗಬೇಕು ಅನ್ನೋಂಥ ಇಲ್ಲಿವರೆಗೆ ಆಗಲಾರದವ್ರಿಗೆ, ಈಗಿರುವಂಥವ್ರಿಗೆ ಹಿಂದಿದ್ದಂಥ ಸಂಪುಟದಲ್ಲಿದ್ದಂಥವ್ರಿಗೆ ಇನ್ನೊಮ್ಮೆ ಆಗಬೇಕಪ್ಪ, ನಾವು ವಯಸ್ಸದ ನಮ್ಗೆ ಕೊಡಬೇಕು ಅನ್ನೋಂಥದ್ದು. ಈಗಾಗಲೇ ಆ ವಿಷಯದಲ್ಲೇ ಮುಖ್ಯಮಂತ್ರಿಗಳು ಅವ್ರದ್ದೇ ಅಧಿಕಾರ ಅದು, ಆದರೂ ಒಂದಿಷ್ಟೇನೋ ಮುಟ್ಟಿ ಕೈ ಸುಟ್ಕೊಂಡಿದ್ದಾರೆ. ಒಂದು 2-3 ವಿಷಯದಲ್ಲಂತೂ ರಾಮಲಿಂಗಾರೆಡ್ಡಿ ಅವರ ಸಲುವಾಗಿ ಆಗಿರ್ಬೋದು, ಅದೇ ಕಾಲ ಕೃಷ್ಣ ಬೈರೇಗೌಡರ ಬಗ್ಗೆ ಬದಲಾಗಿ ಆಗಿರ್ಬೋದು, ಇನ್ನೂ ಅನೇಕ ಕೆಲಸಗಳು ಅದರಲ್ಲೂ ಜಮೀರ್ ಅಹ್ಮದ್ರ ಬಗ್ಗೆ ಆಗಿರ್ಬೋದು, ಸತೀಶ್ ಅವ್ರ ಬದಲಾಗಿ ಆಗಿರ್ಬೋದು. ಸತೀಶ್ ಅವ್ರಿಗಂತ ಅವರಿದ್ದ ಈ ಒಂದು PW ಕೊಟ್ಟರು, ಬಟ್ ಅಧ್ಯಕ್ಷರಿಗೆ ಅವ್ರು ಸಿಗಲಿಲ್ಲ ಅನ್ನೋದು ಅಸಮಾಧಾನ ಅವರಲ್ಲೂ ಅದ. ಹೀಗೆ ಈ ಅಸಮಾಧಾನ ತನ್ನ ಮೇಲೆ ಎಳೆದುಕೊಳ್ಳೋಕ್ಕಿಂತಲೂ ಹೈಕಮಾಂಡ್ ಮೇಲೆ ಹಾಕಿಬಿಡೋದು ಒಳ್ಳೇದಪ್ಪ ಅಂತೇಳಿ ಆ ಕಾರಣಕ್ಕಾಗಿ ಅವ್ರಿಗೆ ಭೇಟಿಯಾದವ್ರಿಗೆಲ್ಲ ಇಲ್ಲ ಬಾ ಹೈಕಮಾಂಡಿನ ಹೇಳ್ತದೆ ಅದು ಅಂತೇಳಿ ಹೇಳ್ತಾ ಇದ್ದಾರೆ. ಇದು ಜಾನ ನಡೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅವ್ರಿಗೂ ಅದ ಒಳಗೆ ಯಾರನ್ನು ತೋಳ್ಬೇಕು ಏನೋ ಮಾಡಬೇಕಂತದ, ಬಟ್ ಇಲ್ಲೇ ತೊಂದರೆಗಳಿದ್ದ ಅನ್ನೋದು ಅವ್ರಿಗೆ ಗೊತ್ತಾಗ್ಯದ. ಅವ್ರಿಗೇನಿತ್ತು, ಮುಖ್ಯಮಂತ್ರಿ ಪದವಿಯನ್ನು ತಗೋಬೇಕಾಗಿತ್ತು. ಅದು ಅಷ್ಟು ಸುಲಭ ಇರಲಿಲ್ಲ. ಅದು ಸಿದ್ದರಾಮಯ್ಯ ಕೈಯಿಂದ ಬಿಡಿಸ್ಕೊಳ್ಳೋದಪ್ಪ ಅಂತಂದ್ರೆ ಒಂದು ರೀತಿ ಏನಪ್ಪ ಅಂದ್ರೆ ಅಗದಿ ಕಪಿಮುಷ್ಟಿಯಲ್ಲಿ ಸಿಕ್ಕಂಗಾಗಿತ್ತು ಅವ್ರಿಗೆ. ಅದು ಹೇಗೋ ಏನೋ ಒಟ್ಟಿನಲ್ಲಿ ಪ್ರಯತ್ನ ಮಾಡಿ ಅದನ್ನು ಯಶಸ್ವಿಯಾಗಿದ್ದಾರೆ. ಇನ್ನು 2 ವರ್ಷದಲ್ಲೇ ಒಳ್ಳೆ ಆಡಳಿತ ಕೊಡಬೇಕಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆಯ ವಿಷಯವನ್ನು ದೂಡದು ಮಾಡ್ಕೊಳ್ಳೋಕ್ಕಿಂತಲೂ ಅದನ್ನು ತೊಂದರೆ ಅನುಭವಿಸ್ಕಿಂತಲೂ ಒಂದು 4-5 ಜನರು ತಮಗೆ ಬೇಕಾದಂಥವ್ರಿಗೆ, ಅದು ಹೊಸದಾಗಿ ಬಂದಂಥವ್ರಿಗೆ ತಮಗೆ ಬೇಕಾದರೂ ಕೊಡುವಂಥ ಒಂದು ವಿಚಾರನ ಮಾಡಿರ್ಬೋದು. ಏನು ಒಂದು 20-25 ಜನರು ಬದಲು ಮಾಡ್ತೀನಿ ಹಾಗೆ ಹೀಗೆ ಏನೋ ಒಂದಿಷ್ಟು ತಲೆಯಲ್ಲಿ ಅವ್ರಿಗೆ ಅದು ಆಗುವ ಸಾಧ್ಯತೆಗಳು ಕಡಿಮೆ ಅಂತೇಳಿ. ಯಾಕಂದ್ರೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇನ್ನೂ ಹಿರಿಯರಿದ್ದಾರೆ ಅದರಲ್ಲೇ, ಅವರು ಇನ್ನೂ ತಮ್ಮ ಬೇಡಿಕೆ ನೀಡ್ತಾ ಇದ್ದಾರೆ. ಅದೇ ಕಾಲಕ್ಕೆ BR ಪಾಟೀಲ್ ಅವರಾಗಿರ್ಬೋದು, ನಮ್ಮ ಬಸವರಾಜ ರೆಡ್ಡಿ ಅವರಾಗಿರ್ಬೋದು, ಹೌದು ಅವ್ರಿಗೂ ಆಗಲೇಬೇಕಾದಂಥದ್ದು. ಒಳ್ಳೆ ಹಿರಿಯರು, ಅನುಭವಸ್ಥರು ಅವರು ಇರಬೇಕಾಗಿದೆ. ಆದ್ದರಿಂದ ಈಗೆಲ್ಲರೂ ವಿಶೇಷವಾಗಿ ಬೇಡಿಕೆ ಇಡೋದ್ರಿಂದ ಯಾರಿಗೆ ಕೆಟ್ಟಾಗೋದು, ಅದಕ್ಕಾಗಿ ಲಾಸ್ಟ್ ಪಾಯಿಂಟಿಗೆ ಬಂದಿದ್ದಾರೆ. ಬುದ್ಧಿವಂತರು ಜಲ್ದಿ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ತಾರೆ. ಇವತ್ತು ಹೈಕಮಾಂಡಿಗೆ ಹಾಕಿಬಿಟ್ಟಿದ್ದಾರೆ. ನಾವು 4-5 ಜನರದ್ದು ಹೇಳಿನಪ್ಪ, ಉಳಿದೆಲ್ಲ ಹೈಕಮಾಂಡ್ದವ್ರು ಮಾಡ್ತಾರೆ, ನೀವು ಅಲ್ಲೇ ಕೇಳ್ರಿ ಅನ್ನುವಂಗೆ. ಇದೊಂದು ರೀತಿಯಿಂದ ನಡೆನೇ ಹೋದು ತನಗೆ ಬೇಕಾದಂಥವ್ರನ್ನ ಯಾವ ರೀತಿ ಒಳಗೆ ತೊಗೊಳ್ಬೇಕು ಅನ್ನೋಂಥದ್ದು ಆಗಿರ್ಬೋದು, ಎಲ್ಲ ದೃಷ್ಟಿ ಇಟ್ಕೊಂಡು. ಅಂದ್ರೆ ಈ ಒಂದು ಸಂಪುಟ ವಿಸ್ತರಣೆ ಅನ್ನುವಂಥದ್ದು ನಿಜವಾಗಿಯೂ ಏನಪ್ಪ ಅಂತಂದ್ರೆ ಈ ಜೇನು ಹುಳದ ಹುಟ್ಟಿಗೆ ಕೈ ಹಾಕಿದಂಗೆ ಆಗಿಬಿಟ್ಟದ. ಈಗ ಅಲ್ಲಿ ಕಳಿಸ್ಕೊಂಡಿದ್ದಾರೆ ಸಾಕಷ್ಟು, ಇನ್ನೂ ಆಗಲಿಕ್ಕತ್ತದ. ಅದಕ್ಕಾಗಿ ಆ ವಿಷಯವನ್ನು ಬಿಟ್ಟುಕೊಂಡು ಈಗ ಮುಖ್ಯವಾಗಿ ಏನು ಕೆಲಸ ಮಾಡಬೇಕಾಗಿದೆಪ್ಪ, ನಾನು 100 ಕಡೆ ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಏನಿದ್ರು ಇಲ್ಲೇ ಈಗಾಗಲೇ ಮೊನ್ನೆ ನಡೆದ ಒಂದು ಕಾರ್ಯಕ್ರಮದಲ್ಲಿ ನೋಡಿರ್ಬೋದು, ವಿಶೇಷವಾಗಿ ಅದರಲ್ಲೂ ನಮ್ಮ BK ಹರಿಪ್ರಸಾದರ ಒಂದು ಅಧ್ಯಕ್ಷಗಿರಿ ಟ್ರಾನ್ಸ್ಫರ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಕೆಲವೊಂದು ಜನ ಅತಿಯಾಗಿ ಅಲ್ರಿ ಅಥವಾ ಪ್ರೀತಿಯಿಂದ ಅಲ್ರಿ DKC ಅಂದಾಗ ಸ್ವತಃ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ವಾರ ಕೊಟ್ಟಿದ್ದನ್ನು ಅವ್ರು ಗಮನಿಸ್ಬೇಕಾಗಿದೆ. ವಾರ ಕೊಟ್ಟು ಆ ರೀತಿ ಅನ್ಕೊಡೋದು ಇಲ್ಲೆಲ್ಲರೂ ಅಷ್ಟೇ, ಕಾರ್ಯಕರ್ತರು ಎಲ್ಲರೂ ಅಷ್ಟೇ ಅಂತೇಳಿ ಬೆಳೆಸುವಂಥ ಕೆಲಸ ಮಾಡಿದರು. ಅಂದರೆ ಇದರ ಅರ್ಥ ಒಂದು ಸಾಮೂಹಿಕ ನಾಯಕತ್ವದಲ್ಲಿ ಇದು ಬೆಳೆಸ್ಕೊಂಡು ಹೋಗಬೇಕು. ಒಬ್ಬ ವ್ಯಕ್ತಿನಿಷ್ಠ ಆಗಿ ಇಲ್ಲಿ ಬೆಳೆದು ಬೇಡ ಅನ್ನುವಂಥದ್ದು ಈ ಹೈಕಮಾಂಡದ ವಿಚಾರ ಅಂತ ಇದೆ. ಮತ್ತು ಇನ್ನೊಂದು ಇಲ್ಲಿ ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದ್ದು, ಸಿದ್ದರಾಮಯ್ಯನವರಿಗೆ ಆರ್ಡರ್ ಮಾಡುವಷ್ಟರ ಮಟ್ಟಿಗೆ ಹೈಕಮಾಂಡ ಏನಪ್ಪ ಅಂತಂದ್ರೆ ಶಕ್ತಿಶಾಲಿ ಇರಲಿಲ್ಲ. ಆದರೆ ಅವರು ಏನಪ್ಪ ಏನು ಹೇಳಿದ್ರು ಒಂದು ಅವ್ರಿಗೆ ಮೃದುವಾಗಿ ಅವ್ರ ಮನವೊಲಿಸಿ ಹೇಳಬೇಕಾಗಿತ್ತು. ಅದಕ್ಕಾಗಿ 2.5 ವರ್ಷ ಆದಮೇಲೆ ಅವ್ರು ಬಿಡಬೇಕಂತಿದ್ರೂ ಸಹಿತ ಅವ್ರು ಹಿಡಿದು ಮುಂದೆ ಸಾಧಿಸಿ ಹೊಂಟಾಗ ಅನಿವಾರ್ಯವಾಗಿ ಅವ್ರ ಮನಸ್ಸಿಗೆ ನೋವು ಆಗದಂಗೆ ಸ್ವತಃ ರಾಹುಲ್ ಗಾಂಧಿ ಅವ್ರನ್ನ ಒಪ್ಪಿಸಿ ಅದೇ ಕಾಲಕ್ಕೆ ಅತ್ಯಂತ ಕಠೋರವಾಗಿ ನೀವು ಇಳಿಲೇಬೇಕು ಅನ್ನೋಂಥ ಸಂದೇಶವನ್ನು ಕೊಟ್ಟು ಅವ್ರಿಗೆ ಕಳಿಸಿದ್ದ ಆಗಿದೆ. ಆದರೆ ಇದು ಅಂಥ ಮತ್ತೆ ಇನ್ನೊಂದು ವ್ಯಕ್ತಿತ್ವ ಬೆಳಿಬಾರ್ದು ಕಾಂಗ್ರೆಸ್ನಲ್ಲಿ ಅನ್ನೋ ಕಾರಣಕ್ಕಾಗಿಯೋ ಯಾವ ಕಾರಣಕ್ಕಾಗಿಯೋ ವ್ಯಕ್ತಿ ಪೂಜೆ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಮೇಲಕ್ಕೆ ಒಯ್ದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದ ಸಾಮೂಹಿಕ ಒಬ್ಬ ಹೆಸರಿಗೆ ಮುಖ್ಯಮಂತ್ರಿ ಇದ್ದಾರೆ ಅನ್ನುವಂಥ ನೆರವೇರಿನ ಹೈಕಮಾಂಡಿಗೆ ಡಿಸಿಷನ್ ತೊಗೊಂಡಂತೇಳಿ ಅನಿಸ್ಲಿಕ್ಕೆ. ಹೀಗಾಗಿ ಇವತ್ತು ನಮ್ಮ DKC ಅವರು ಸಹಿತ
ಈ ಮಾತು ಹೇಳೋ ಮೂಲಕ ಸಂಪುಟ ವಿಸ್ತರಣೆ ಹೈಕಮಾಂಡಪ್ಪ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಅವ್ರದ್ದು ತೀರ್ಮಾನ ಅಂತ ಅನ್ನೋ ಮೂಲಕ ಸಹಜವಾಗಿ ಇಲ್ಲಿ ಸಾಮೂಹಿಕ ನಾಯಕತ್ವದ ಕಡೆ ಒಂದು ಮೂವ್ ಆಗೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದರ ಅರ್ಥ ಇಷ್ಟೇ ಇಲ್ಲೇ ಯಾಕಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿಯಾಗಿ ಒಂದು ಶಕ್ತಿಯಾಗಿ ಬೆಳೆದ್ರೆ ಆ ವ್ಯಕ್ತಿ ಶಕ್ತಿಯನ್ನು ಕಂಟ್ರೋಲ್ ಮಾಡೋದು ಭಾಳ ಕಷ್ಟ. ಅದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದಿಷ್ಟು ಒಳ್ಳೆ ಬುದ್ಧಿವಂತರಿದ್ದರೆ ಅವ್ರು ನಾವು ಕಂಟ್ರೋಲ್ ಮಾಡ್ಬೋದು. ಯಾಕಂದರೆ ಈಗ ಡಿ ಕೆ ಶಿವಕುಮಾರ್ ಅವ್ರ ಇದ್ದು ನೇರವಾಗಿ ನೀವು ಇದೇ ರೀತಿ ಮಾಡಪ್ಪ ಹೀಗೆ ಹೋಗಪ್ಪ ಅಂತ ಹೇಳುವಂಥದ್ದನ್ನು ಸ್ವತಃ ನಮ್ಮ ರಾಹುಲ್ ಗಾಂಧಿ ಹೇಳಲಾರದ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮೂಲಕ ಹೇಳಿಸೋದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಅಂದರೆ ಒಟ್ಟಾರೆಯಾಗಿ ಪಾರ್ಟಿಯ ಒಂದು ಹಿಡಿತ ಈ ಎಲ್ಲ ಶಾಸಕರ ಮೇಲೆ ಇರಲಿ ಅನ್ನೋದು ಇರಬೇಕು ಅನ್ನೋದು ಈಗಿನ ಡೆವಲಪ್ಮೆಂಟ್ ಅನ್ನಿಸ್ತದೆ. ಯಾಕಂದರೆ ಈಗಾಗಲೇ ನಮ್ಮ ಸಿದ್ದರಾಮಯ್ಯರ ಒಂದು ಬಹುವೈಶಲ್ಯವಾದ ನಾಯಕತ್ವದಿಂದಾಗೆ ಹೈಕಮಾಂಡ ಒಂದಿಷ್ಟು ಖುಬ್ ಜಾದಂಗೆ ಆಗಿತ್ತು. ಅದು ಅವ್ರಿಗೂ ಗೊತ್ತಾಗ್ಯದ. ಅದಕ್ಕಾಗಿ ಇನ್ನೊಂದು ವ್ಯಕ್ತಿ ಅದೇ ರೀತಿ ಬೆಳ್ಕೊಳ್ಳೋದು ಎಲ್ಲ ನನ್ನಿಂದ ಅನ್ನುವಂಥ ಮಾತುಗಳನ್ನ ಆಡಿಸ್ದೆ ಇವರು ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಏನಿವರು ನಮ್ಮ ಡಿ ಕೆ ಶಿ ಅವರು ತಮ್ಮ ಊರಿಗೆ ಹೋದಾಗ ತಮ್ಮ ತವ್ರಿಗೆ ಹೋದಾಗ ಏನು ಮಾತಾಡಿದ್ರು ಮುಂದಿನ ಸೇಮ್ ನಾನೇ ಅನ್ನುವಂಥ ಮಾತು ಅದರಂದ್ರೆ ಕಡಿಮೆ ಆಗ್ತಾಯಿದೆ. ಅದು ಯಾಕಂದ್ರೆ ಸಾಮೂಹಿಕ ನಾಯಕತ್ವದಲ್ಲಿ ಹೋಗಲ್ಲಪ್ಪ ನೀವಲ್ಲ, ಇಲ್ಲಿ ಹೈಕಮಾಂಡ್ ಯಾರು ನಿರ್ಧಾರ ಮಾಡ್ತಾರೆ ಅವರು ಅನ್ನುವಂಗೆ ವಾತಾವರಣ ಕ್ರಿಯೇಟ್ ಮಾಡ್ತಾಯಿದ್ದಾರೆ. ಹೀಗಾಗಿ ಇವತ್ತು ನಾವೆಲ್ಲ ಊಹೆ ಮಾಡ್ತಾಯಿದ್ದೀವಿ ಇವ್ರಾಗ್ಬೋದಾ ಮಿನಿಸ್ಟರ್ಸು ಇವ್ರು ಬರ್ಬೋದಾ ಇವ್ರು ಹೋಗ್ಬೋದಾ ಅಂತೇಳಿ. ಇಲ್ಲಿ ಏನಪ್ಪ ಅಂದ್ರೆ ಹೈಕಮಾಂಡ್ ಮುಂದೆ ಡಿ ಕೆ ಶಿ ಅವ್ರ ಅಭಿಪ್ರಾಯ ಹೇಳ್ಬೋದು. ಆದರೆ ಪೂರ್ಣ ಪ್ರಮಾಣದಲ್ಲಿ ನಾನು ಇಂಥವ್ರನ್ನ ಹಾಕ್ತೀನಿ ಇವ್ರನ್ನ ಮಾಡ್ತೀನಿ ಅಂತ ಹೇಳೋ ಶಕ್ತಿ ಇವತ್ತು ಡಿ ಕೆ ಶಿ ಅವ್ರಿಗೆ ಅದ ಅಂತ ಅನ್ನಿಸೋದಿಲ್ಲ. ಆ ಕಾರಣಕ್ಕಾಗಿ ಅವ್ರು ಕೆಲವೊಂದು ಸಲಹೆಗಳನ್ನು ಕೊಡ್ಬೋದು, ಬೇಡ ಹೇಳಿಕೆಯನ್ನು ಕೊಡ್ಬೋದು, ಅಥವಾ ಕೆಲವೊಂದಿಷ್ಟು ಸಜೆಷನ್ ಮಾಡ್ಬೋದು. ಅವ್ರು ನಿಶ್ಚಿತವಾಗಿಯೂ ಮಂತ್ರಿ ಆಗ್ತಾರೋ ಅನ್ನುವಂಥದ್ದು ಈಗಿನ ಒಂದು ಡೆವಲಪ್ಮೆಂಟ್ ನೋಡಿದರೆ ಭಾಳ ಕಷ್ಟ ಹೇಳೋದು. ಈಗ ಹೇಳಿದ್ರು ಹೈಕಮಾಂಡ್ ಕೈಯಲ್ಲಿ ಹೈಕಮಾಂಡ್ ಯೋಚನೆ ಮಾಡ್ತಾರೆ ಯಾರು ಮಾಡಬೇಕು ಯಾರು ಬಿಡಬೇಕು ಅಂತೇಳಿ. ಮತ್ತು ಸ್ವತಃ ರಾಹುಲ್ ಗಾಂಧಿಯವರು ಹೊಸ ನಾಯಕನ ಹುಟ್ಟಾಗ್ತಾ ಇದ್ದಾರೆ. ಇದು ಭಾಳ ಮಹತ್ವದ್ದು. ಯಾಕಂದ್ರೆ ಪಾರ್ಟಿಗೆ ಇವತ್ತು ಹೊಸ ರಕ್ತ ಬರಬೇಕಾಗಿದೆ, ಹೊಸ ವಿಚಾರಧಾರೆ ಜನ ಬರಬೇಕಾಗಿದೆ, ಅವ್ರಿಗೆ ನಾಯಕತ್ವನೂ ಕೊಡಬೇಕಾಗಿದೆ, ಹೊಸ ಒಟ್ಟು ನಾಯಕರು ಬಿಡಬೇಕು. ಹಳೆ ಜನ ಈಗೈತಿ ವಯಸ್ಸಾದಾಗ ಕಳಿಸ್ಕೊಂಡು ಹೋಗಿಬಿಡ್ತಾರೆ ಅವರು. ಅದಕ್ಕಾಗಿ ಆ ದಿಶೆಯಲ್ಲಿ ಒಂದು ಏನಪ್ಪ ಅಂತಂದ್ರೆ ದಿಟ್ಟ ಹೆಜ್ಜೆಯನ್ನು ಹೈಕಮಾಂಡ್ ತೊಗೊಳ್ಳಿಕ್ಕತ್ತದಂತ ಅನ್ನುವಂಥದ್ದು. ಜೊತೆಗೆ ಇದೇ ಸಂದರ್ಭದಲ್ಲಿ ನಾವು ಇನ್ನೊಂದು ಗಮನಿಸಬೇಕಾಗಿದ್ದಿಲ್ಲ ಭಾಳ ಸೂಕ್ಷ್ಮವಾಗಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಳ ಜಾನ ನಡೆಯನ್ನು ನಡೆದ ತಮ್ಮ ಮಗಳನ್ನು ಗೃಹ ಮಂತ್ರಿಯನ್ನಾಗಿ ಮಾಡುವಲ್ಲೇ ಅಥವಾ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತು ಅದಕ್ಕೆ ತಕ್ಕಂಗೆ ಗೃಹ ಮಂತ್ರಿ ಯೋಗ್ಯವಾದಂಥ ನಿರ್ಧಾರಗಳನ್ನು ನಮ್ಮ ಏನಪ್ಪ ಅಂತ ಖರ್ಗೆ ಅವರು ಪ್ರಿಯಾಂಕ ಖರ್ಗೆ ಅವರು ತೆಗೆದುಕೊಳ್ತಾ ಇದ್ದಾರೆ. ಸಂವಿಧಾನವನ್ನು ಮುಂದಿಟ್ಟುಕೊಂಡು ಇವತ್ತು RSS ಮೇಲೆ ಅವರು ಮಾಡುತ್ತಿರುವಂಥ ಅಟ್ಯಾಕ್ಗಳು ನೋಡಿದಾಗ, ಅವರ ನೋಂದಣಿ ಎಲ್ಲದಪ್ಪ ಅಂತ ಕೇಳೋದನ್ನು ನೋಡಿದಾಗ ಕೊಡುವ ಉತ್ತರಗಳು ದಿಟ್ಟತನದಿಂದ ಅದಕ್ಕೆ ಅದನ್ನೆಲ್ಲ ಸೂಕ್ಷ್ಮ ಗಮನಿಸಿದಾಗ ಈ ಮೂಲಕ ಗೃಹ ಮಂತ್ರಿ ಮಾಡೋ ಮೂಲಕ, ಯಾಕಂದ್ರೆ ಕ್ಯಾಬಿನೆಟ್ದಲ್ಲೇ ಮುಖ್ಯ ಯಾವುದಪ್ಪ ಅಂತಂದ್ರೆ ಚೀಫ್ ಮಿನಿಸ್ಟರು, ಫಿನಾನ್ಸ್ ಮಿನಿಸ್ಟರು, ಅದರ ನಂತರ ಈ ಇರುವಂಥ ಗೃಹ ಅಥವಾ ಈ ಹೋಮ್ ಮಿನಿಸ್ಟರ್ ಇದನ್ನು ಮಾಡೋ ಮೂಲಕ ನೆಕ್ಸ್ಟ್ ನಿಮ್ಮ ಜೊತೆ ಇದ್ದಾರಪ್ಪ ಅನ್ನೋಂಥ ಮೆಸೇಜನ್ನು ಸೂಕ್ಷ್ಮವಾಗಿ ಡಿ ಕೆ ಶಿ ಅವ್ರಿಗೆ ಕೊಡ್ತಾ ಇದ್ದಾರೇನೋ ಹೈಕಮಾಂಡ್ ಅಥವಾ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು. ಏನೋ ಇರಲಿ, ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಯಾರು ಹೇಳ್ತಾರೋ ಅದನ್ನು ಮಾಡುವಂಥ ಅವರನ್ನು ಮಂತ್ರಿಗಿರಿ ಕೊಡಿಸುವಂಥ ಜೊತೆಗೆ ಹೈಕಮಾಂಡ್ ನಿರ್ದೇಶನದಂತೆ ನಡೆಯುವ ಮನೋವೃತ್ತಿಯವರು ಇದ್ದಾರೆ. ಅದೇ ಕಾಲಕ್ಕೆ ಇಲ್ಲಿ ಏನಪ್ಪ ಅಂತಂದ್ರೆ ಮೂಲತಃ ಕಾಂಗ್ರೆಸ್ಸನ್ನು ಪ್ರೀತಿ ಮಾಡುವಂಥ ಕಾಂಗ್ರೆಸ್ ಜೊತೆಗೆ ಬೆಳೆದಂಥ ಬಿ ಕೆ ಹರಿಪ್ರಸಾದ್ ಅಧ್ಯಕ್ಷರುವುದರಿಂದಾಗಿ ಇಲ್ಲಿ ಸಾಮೂಹಿಕ ನಾಯಕತ್ವ ಬೆಳೆಸುವಂಥ ಸಾಧ್ಯತೆ ಹೆಚ್ಚಾಗಿದ್ದರಿಂದಾಗಿ ಮುಂದಿನ ದಿನಗಳಲ್ಲಿ ಹೊಸ ನಾಯಕರು, ಹೊಸ ವಿಚಾರಧಾರೆ ಜನ ಬರೋ ಜೊತೆಗೆ ಹಳೆಯ ಕಾಂಗ್ರೆಸ್ ಇತ್ತಲ್ಲ ಇಲ್ಲಿವರೆಗೆ ಇಂದಿರಾ ಕಾಂಗ್ರೆಸ್ ಅಥವಾ ರಾಜೀವ್ ಗಾಂಧಿ ಕಾಂಗ್ರೆಸ್, ಅದು ಬರ್ತಾ 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 ಅದು ಹೋಗಿ ಹೊಸ ರಾಹುಲ್ ಕಾಂಗ್ರೆಸ್ ಅಥವಾ ಒಂದಿಷ್ಟು ಲಿಬ್ರಲ್ ಇದ್ದಂಥದ್ದು ಅಥವಾ ಹೊಸ ಒಂದು ಡೆಮೊಕ್ರೆಟಿಕ್ ನೆಲೆಯಲ್ಲಿ ಬೆಳೆಯುವಂಥ ಒಂದು ಕಾಂಗ್ರೆಸ್ ಆಗ್ತಾ ಇದೆ ಅನ್ನೋದು ಮಾತ್ರ ಇಲ್ಲೇ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದರೆ ಗಮನಕ್ಕೆ ಬರುವಂಥ ವಿಷಯ ಆಗಿದೆ ಅಂತ ಹೇಳ್ತಾ, ಏನೇ ಇರಲಿ ಹೈಕಮಾಂಡ್ ಸೂಚಿಸುವ ಮಂತ್ರಿಗಳು ಅನ್ನೋದನ್ನು ಹೇಳೋ ಮೂಲಕ ನಾವು ಹೈಕಮಾಂಡ್ಗೆ ಬದ್ಧ ಅನ್ನುವಂಥ ಮೆಸೇಜನ್ನು ಮತ್ತೊಮ್ಮೆ ಕೊಟ್ಟಿದ್ದಾರೆ. ಜೊತೆಗೆ ಈ ಸಮಸ್ಯೆಯಿಂದ ಹೊರಗೆ ಬರುವಂಥ ಪ್ರಯತ್ನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ನಿಮಗೇನು ಅನ್ನಿಸ್ತದ? ಸರಿ ಅನ್ನಿಸ್ತದ ಈ ವಿಚಾರ? ಸರಿ ಅಂದರೆ ತಪ್ಪನ್ರಿ, ಏನಾದರೂ ಹೇಳ್ತಾ ಇರ್ರಿ, ಟೀಕೆ ಮಾಡಿರಿ, ಬೇಡ ವಿಮರ್ಶೆ ಮಾಡಿರಿ, ಏನು ಮಾಡ್ತೀರಿ ಮಾಡಿರಿ, ಸದಾ ನೋಡ್ತಾ ಇರಿ, ಬೆಂಬಲಿಸ್ತಾ ಇರಿ. ಅದೇ ರೀತಿ ಆರ್ಥಿಕ ಸಹಾಯವನ್ನು ತಾವು ಮಾಡ್ತಾ ಇರೋದು ಮತ್ತೊಮ್ಮೆ ತಮ್ಮಲ್ಲಿ ಕೋರ್ತಾ. ಇದು H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ.
ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.